ನಮಸ್ಕಾರ. ಭಕ್ತಿಸುಧಾ ಲಹರಿಯ ವಾರ ಭವಿಷ್ಯಕ್ಕೆ ನಮ್ಮ ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ. ಜೂನ್ 22ರ ಸೋಮವಾರದಿಂದ ಜೂನ್ 28ರ ಭಾನುವಾರದವರೆಗಿನ ಈ ವಾರದ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ. ಇದು ಸಾಮಾನ್ಯ ಭವಿಷ್ಯ ಮಾತ್ರ. ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಫಲಿತಾಂಶ ಬದಲಾಗುತ್ತದೆ. ಶ್ರದ್ಧೆಯಿಂದ ಕೇಳಿ, ಒಳ್ಳೆಯದನ್ನು ಸ್ವೀಕರಿಸಿ. ಮೇಷರಾಶಿ, ಈ ವಾರ ನಿಮಗೆ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತವೆ. ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಅನಗತ್ಯ ಖರ್ಚು ಮಾಡಬೇಡಿ. ಬುಧವಾರ ಮತ್ತು ಶುಕ್ರವಾರ ಶುಭ ದಿನಗಳು. ಆರೋಗ್ಯದ ಕಡೆ ಗಮನ ಕೊಡಿ. ನೀರು ಹೆಚ್ಚು ಕುಡಿಯಿರಿ. ಕುಟುಂಬದ ಜೊತೆ ಸಮಯ ಕಳೆಯಿರಿ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದು. ವಾರದ ಮಂತ್ರ ಓಂ ಶ್ರೀ ಗಣೇಶಾಯ ನಮಃ. ವಾರದ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 9. ವೃಷಭರಾಶಿ, ವೃಷಭರಾಶಿಯವರಿಗೆ ಈ ವಾರ ಮಿಶ್ರ ಫಲ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಖುಷಿಯಾಗುತ್ತೆ. ವ್ಯಾಪಾರಸ್ಥರಿಗೆ ಲಾಭದ ಸೂಚನೆ ಇದೆ. ಆದರೆ ಯಾರಿಗೂ ಸಾಲ ಕೊಡಬೇಡಿ. ಮರಳಿ ಬರುವುದು ಕಷ್ಟ. ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಸೋಮವಾರ ಹೊಸ ಕೆಲಸ ಶುರು ಮಾಡಿದರೆ ಯಶಸ್ಸು ಸಿಗುತ್ತೆ. ವಾಹನ ಚಲಾಯಿಸುವಾಗ ಎಚ್ಚರಿಕೆ ಇರಲಿ. ಗುರುವಾರ ಒಳ್ಳೆಯ ಸುದ್ದಿ ಕೇಳುವಿರಿ. ವಾರದ ಮಂತ್ರ ಓಂ ಶ್ರೀ ಲಕ್ಷ್ಮೀ ನಮಃ. ವಾರದ ಬಣ್ಣ ಬಿಳಿ. ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ನೀವು ಅಂದುಕೊಂಡ ಕೆಲಸಗಳು ಸಲೀಸಾಗಿ ಆಗುತ್ತವೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಯೋಗ ಇದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಮಂಗಳವಾರ ಮತ್ತು ಭಾನುವಾರ ನಿಮಗೆ ಅದೃಷ್ಟದ ದಿನಗಳು. ಆರೋಗ್ಯ ಉತ್ತಮವಾಗಿರುತ್ತದೆ. ಸಂಗಾತಿಯ ಜೊತೆ ಪ್ರವಾಸ ಹೋದರೆ ಸಂಬಂಧ ಗಟ್ಟಿಯಾಗುತ್ತೆ. ವಾರದ ಮಂತ್ರ ಓಂ ಶ್ರೀ ಸರಸ್ವತಿ ನಮಃ. ವಾರದ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 5. ಕಟಕ ರಾಶಿ, ಕಟಕ ರಾಶಿಯವರೇ ಈ ವಾರ ಸ್ವಲ್ಪ ಒತ್ತಡ ಇರುತ್ತದೆ. ಕೆಲಸದ ಜಾಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಆದರೆ ಗಾಬರಿ ಬೇಡ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಹಣಕಾಸು ವಿಚಾರದಲ್ಲಿ ಹೂಡಿಕೆ ಮಾಡೋಕೆ ಇದು ಸರಿಯಾದ ಸಮಯ ಅಲ್ಲ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಬುಧವಾರ ಗಣಪತಿಗೆ ಗರಿಕೆ ಅರ್ಪಿಸಿದ್ದರೆ ವಿಘ್ನಗಳು ದೂರವಾಗುತ್ತೆ. ಶುಕ್ರವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ. ವಾರದ ಮಂತ್ರ ಓಂ ಶ್ರೀ ಶಿವಾಯ ನಮಃ. ವಾರದ ಬಣ್ಣ ಬೆಳ್ಳಿ ಬಣ್ಣ. ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರ ರಾಜಯೋಗ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಾಯಕತ್ವದ ಗುಣದಿಂದ ಎಲ್ಲರ ಮೆಚ್ಚುಗೆಗೊಳಿಸುವಿರಿ. ಆಸ್ತಿ ಖರೀದಿ ಅಥವಾ ಮಾರಾಟದ ಯೋಚನೆ ಇದ್ದರೆ ಮುಂದುವರಿಯಿರಿ. ಪ್ರೀತಿಯಲ್ಲಿ ಇರುವವರಿಗೆ ಮದುವೆ ಯೋಗ ಕೂಡಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ದೂರದ ಪ್ರಯಾಣ ಬೇಡ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಬರಬಹುದು. ನಿರ್ಲಕ್ಷ್ಯ ಮಾಡಬೇಡಿ. ದುರ್ಗಾದೇವಿಯನ್ನು ಪ್ರಾರ್ಥಿಸಿ. ವಾರದ ಮಂತ್ರ ಓಂ ಶ್ರೀ ಸೂರ್ಯಾಯ ನಮಃ. ವಾರದ ಬಣ್ಣ ಕೇಸರಿ. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ವಾರ ಶುಭ ಫಲ. ನಿಮ್ಮ ಮಾತಿಗೆ ಮನೆಯಲ್ಲಿ ಬೆಲೆ ಸಿಗುತ್ತೆ. ಹಳೆಯ ಕೋರ್ಟ್ ಕೇಸ್ ಏನಾದರೂ ಇದ್ದರೆ ನಿಮ್ಮ ಪರ ತೀರ್ಪು ಬರಬಹುದು. ಕೆಲಸದಲ್ಲಿ ಹೊಸ ಯೋಚನೆಗಳು ಯಶಸ್ವಿಯಾಗುತ್ತವೆ. ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ. ಆದರೆ ಯಾರ ಮಾತನ್ನು ಕುರುಡಾಗಿ ನಂಬಬೇಡಿ. ಮಂಗಳವಾರ ಹನುಮಂತನ ದರ್ಶನ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು. ಸಂಗಾತಿಯ ಆರೋಗ್ಯ ನೋಡಿಕೊಳ್ಳಿ. ವಾರದ ಮಂತ್ರ ಶ್ರೀ ದುರ್ಗಾಯೇ ನಮಃ. ವಾರದ ಬಣ್ಣ ಗಾಢ ಹಸಿರು. ಅದೃಷ್ಟ ಸಂಖ್ಯೆ 5. ತುಲಾರಾಶಿ, ತುಲಾರಾಶಿಯವರೇ ಈ ವಾರ ತಾಳ್ಮೆ ತುಂಬಾ ಮುಖ್ಯ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 10 ಸಲ ಯೋಚಿಸಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ವಾಗ್ವಾದ ಬೇಡ. ವ್ಯಾಪಾರದಲ್ಲಿ ಲಾಭ ಸಾಮಾನ್ಯವಾಗಿರುತ್ತೆ. ಖರ್ಚು ಜಾಸ್ತಿ ಆಗುತ್ತೆ. ಬಜೆಟ್ ಹಾಕಿಕೊಳ್ಳಿ. ಗುರುವಾರ ಮತ್ತು ಶುಕ್ರವಾರ ನಿಮಗೆ ಅನುಕೂಲಕರ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಬಿಳಿ ವಸ್ತ್ರ ದಾನ ಮಾಡಿದರೆ ಒಳ್ಳೆಯದು. ವಾಹನ ರಿಪೇರಿ ಬರಬಹುದು. ವಾರದ ಮಂತ್ರ ಓಂ ಶ್ರೀ ಲಕ್ಷ್ಮೀ ನಮಃ. ವಾರದ ಬಣ್ಣ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರ ಧನಲಾಭದ ಯೋಗ. ನೀವು ನಿರೀಕ್ಷೆ ಮಾಡದ ಕಡೆಯಿಂದ ಹಣ ಬರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಲಾಭ ಇದೆ. ಆದರೆ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಮಕ್ಕಳಿಂದ ಸಂತೋಷದ ಸುದ್ದಿ. ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಸಿದರೆ ತುಂಬಾ ಒಳ್ಳೆಯದು. ಆರೋಗ್ಯ ಚೆನ್ನಾಗಿರುತ್ತದೆ. ಹೊಸ ವಾಹನ ಖರೀದಿಗೆ ಇದು ಶುಭ ಸಮಯ. ವಾರದ ಮಂತ್ರ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ವಾರದ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 9. ಧನುರ್ರಾಶಿ, ಧನುರ್ರಾಶಿಯವರಿಗೆ ಈ ವಾರ ಪ್ರಯಾಣದ ಯೋಗ.
ಕೆಲಸದ ನಿಮಿತ್ತ ದೂರದ ಊರಿಗೆ ಹೋಗಬೇಕಾಗಬಹುದು. ಆ ಪ್ರಯಾಣ ಲಾಭದಾಯಕ ಆಗುತ್ತೆ. ವಿದೇಶಕ್ಕೆ ಹೋಗುವ ಕನಸು ನನಸಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗುತ್ತದೆ. ಪ್ರೀತಿಯ ವಿಚಾರದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಜಗಳ ಬೇಡ. ಬುಧವಾರ ಮತ್ತು ಶನಿವಾರ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳಿ. ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಬರಬಹುದು. ಆಹಾರದಲ್ಲಿ ಎಚ್ಚರ. ವಾರದ ಮಂತ್ರ ಓಂ ಶ್ರೀ ದಕ್ಷಿಣಾಮೂರ್ತಿಯ ನಮಃ. ವಾರದ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಈ ವಾರ ಕರ್ಮಫಲದ ವಾರ. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಈಗ ಪ್ರತಿಫಲ ಸಿಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಸನ್ಮಾನ ಆಗುವ ಸಾಧ್ಯತೆ. ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭ. ತಂದೆಯ ಜೊತೆ ಭಿನ್ನಾಭಿಪ್ರಾಯ ಬೇಡ. ಅವರ ಮಾತು ಕೇಳಿ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿದರೆ ಹಣಕಾಸಿನ ತೊಂದರೆ ನಿವಾರಣೆಯಾಗುತ್ತದೆ. ಸಂಧಿವಾತ ಇರುವವರು ಎಚ್ಚರಿಕೆ ವಹಿಸಿ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ವಾರದ ಮಂತ್ರ ಓಂ ಶ್ರೀ ಆಂಜನೇಯ ನಮಃ. ವಾರದ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 8. ಕುಂಭರಾಶಿ. ಈ ವಾರ ಸೃಜನಶೀಲತೆಯ ವಾರ. ಕಲೆ, ಸಂಗೀತ, ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಹೆಸರು, ಕೀರ್ತಿ ಸಿಗುತ್ತೆ. ಹೊಸ ಐಡಿಯಾಗಳು ಹೊಳೆಯುತ್ತೆ. ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಸ್ನೇಹಿತರ ಸಹಾಯದಿಂದ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ. ಮಂಗಳವಾರ ಮತ್ತು ಗುರುವಾರ ಹೊಸ ಕೆಲಸ ಶುರು ಮಾಡಬೇಡಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಬೇಡ. ಎಲ್ಲ ಸರಿಯಾಗುತ್ತದೆ. ಕಪ್ಪು ಎಳ್ಳು ದಾನ ಮಾಡಿದರೆ ಶನಿ ದೋಷ ಕಡಿಮೆಯಾಗುತ್ತದೆ. ವಾರದ ಮಂತ್ರ ಓಂ ಶ್ರೀ ರಾಮಾಯ ನಮಃ. ವಾರದ ಬಣ್ಣ ನೇರಳೆ. ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಈ ವಾರ ಆಧ್ಯಾತ್ಮಿಕತೆಯ ಕಡೆಗೆ ಮನಸ್ಸು ವಾಲುತ್ತೆ. ದೇವಸ್ಥಾನ, ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗ ಇದೆ. ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ನೆಮ್ಮದಿ ಸಿಗುತ್ತೆ. ಕೆಲಸದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಮನ್ನಣೆ ಸಿಗುತ್ತದೆ. ಖರ್ಚು ಮತ್ತು ಆದಾಯ ಸಮನಾಗಿರುತ್ತೆ. ಪ್ರೀತಿ ಪಾತ್ರರ ಜೊತೆಗೆ ಸಮಯ ಕಳೆಯಿರಿ. ಸೋಮವಾರ ಉಪವಾಸ ಇದ್ದರೆ ಒಳ್ಳೆಯದು. ಕಾಲಿಗೆ ಸಂಬಂಧಿಸಿದ ನೋವು ಬರಬಹುದು. ವಿಶ್ರಾಂತಿ ತೆಗೆದುಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅದೃಷ್ಟ. ವಾರದ ಮಂತ್ರ ಓಂ ಶ್ರೀ ವಿಷ್ಣುವೇ ನಮಃ. ವಾರದ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 7. ಇಲ್ಲಿಗೆ ನಮ್ಮ ಈ ವಾರ ಭವಿಷ್ಯದ ಕಾರ್ಯಕ್ರಮ ಮುಕ್ತಾಯವಾಯಿತು. ಭಕ್ತಿ ಸುಧಾ ಲಹರಿಯ ವಾರದ ಭವಿಷ್ಯದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ.